ಹಲೋ ಹಾಯ್ ನಮಸ್ತೆ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡುವ ರೆಸಿಪಿ ಬಂದ್ಬಿಟ್ಟು ಹೋಟೆಲಿನ ಟೊಮಟೊ ಬಾತು. ಟೊಮಟೊ ಬಾತ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು, ಹೇಗೆ ಮಾಡೋದು ನೋಡೋಣ. ಫಸ್ಟು ನಾವೀಗ ಮಸಾಲೆ ತೆಗೆಯೋಣ ಟೊಮಟೊ ಬಾತಿಂದು. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು 400 ಗ್ರಾಮು ಬ್ಯಾಡಗಿ ಮೆಣಸಿನ್ಕಾಯಿ. ಇಲ್ಲಿ ನಾನು ಮಾಡ್ತಾ ಇರೋದು 12 kg ಟೊಮಟೊ ಬಾತು. ನಾವು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಏನು ಹಾಕಲ್ಲ, ಬರೀ ಬ್ಯಾಡಗಿ ಮೆಣಸಿನ್ಕಾಯಲ್ಲೇ ಮಾಡೋದು ಟೊಮಟೊ ಬಾತು. ಫುಲ್ಲು ರೆಡ್ಡಿಶ್ ಆಗಿ ಫುಲ್ ರೆಡ್ ಕಲರ್ ಆಗಿರುತ್ತೆ. ನಾನಿಲ್ಲಿ 400 ಗ್ರಾಮು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 100 ಗ್ರಾಮು ಧನಿಯಾ ಬೀಜ ತೊಗೊಂಡಿದ್ದೀನಿ, ಒಂದು 10ರಿಂದ 15 ಮರಾಠಿ ಮುಗ್ ತೊಗೊಂಡಿದ್ದೀನಿ, ಆಮೇಲೆ ಒಂದು 10ರಿಂದ 15 ಏಲಕ್ಕಿ ಹಾಕ್ತಾಯಿದ್ದೀನಿ, ಆಮೇಲೆ 3 ಜಾಕಾಯಿ ಹಾಕಿದ್ದೀನಿ, ಆಮೇಲೆ 10ರಿಂದ 15 ಲವಂಗ ಹಾಕ್ತಾಯಿದ್ದೀನಿ, ಜಾಪಾತ್ರೆ 5ರಿಂದ 6 ಹೂವು ಹಾಕಿದ್ದೀನಿ, ಆಮೇಲೆ ಕಲ್ಲು ಹೂವು ಇದನ್ನು 4ರಿಂದ 5 ಹೆಸಳು ತೊಗೊಂಡಿದ್ದೀನಿ, ಕಲ್ಲು ಹೂವು ಹೆಸಳು. ಆಮೇಲೆ ಸ್ಟಾರ್ ಮೊಗ್ಗು ಅಂತೀವಿ, ಇಲ್ಲಾಂದರೆ ಅನಾನಸ್ ಹೂವು ಅಂತೀವಿ, ಅದನ್ನು 5ರಿಂದ 6, ಒಂದು 25ರಿಂದ 30 ಗ್ರಾಮ್ ಸೋಂಪು, ಆಮೇಲೆ ಒಂದು 20ರಿಂದ 25 ಗ್ರಾಮು ಚಕ್ಕೆ ಹಾಕ್ತೀನಿ. ಇದಕ್ಕೆ ನಾನು ಮಾಡ್ತಾ ಇರೋದಿಲ್ಲಿ 12 kg ಟೊಮಟೊ ಬಾತು. ನೋಡಿ, 20ರಿಂದ 25 ಗ್ರಾಮು ಆಗಷ್ಟು ಚಕ್ಕೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು 200 ಗ್ರಾಮು ಶುಂಠಿ ತೊಗೊತಾ ಇದ್ದೀನಿ, ಹಸಿ ಶುಂಠಿ. ಒಂದು 250 ಗ್ರಾಮು ಬೆಳ್ಳುಳ್ಳಿ ಸೇರಿಸೋಣ ಇದಕ್ಕೆ. ಅಂದರೆ ಶುಂಠಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ. ಈಗ ನಾವು ಶುಂಠಿ 200 ಗ್ರಾಮ್ ತೊಗೊಂಡಿದ್ದೀವಿ, ಬೆಳ್ಳುಳ್ಳಿನ 250 ಗ್ರಾಮ್ ತೊಗೊತಾ ಇದ್ದೀನಿ. ಇವಾಗ ಇದಕ್ಕೆ 2 ಕಾಯಿ ಹಾಕ್ಬಿಟ್ಟು ರುಬ್ಬೋಣ ಇದನ್ನು. ಇದೇ ಟೊಮಟೊ ಬಾತ್ ಮಸಾಲೆ. ನೋಡಿ, ಗ್ರೈಂಡರ್ಗೆ ಹಾಕ್ಬಿಟ್ಟು 2 ಕಾಯಿ ಹಾಕ್ಬಿಟ್ಟು ರುಬ್ತಾಯಿದ್ವಿ. ಆಮೇಲೆ ನಾನು ಇಲ್ಲಿ ಮಾಡ್ತಾ ಇರೋದು 12 kg ಟೊಮಟೊ ಬಾತು. ಅದಕ್ಕೆ ಇಲ್ಲಿ 4 kg ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ. ಆಮೇಲೆ ನಾವಿಲ್ಲಿ ತೊಗೊತಾ ಇರೋದು ಟೊಮೆಟೊ ಹುಳಿ ಟೊಮೊಟೊ ಅಲ್ಲ, ಸ್ವೀಟ್ ಟೊಮೆಟೊ. ಅಂದರೆ 12 kg ಟೊಮಟೊ ಬಾತ್ ಮಾಡ್ತಾಯಿದ್ದೀವಿ ಅಂದರೆ 8 kg ಟೊಮಟೊ ತೊಗೊಂಡಿದ್ದೀವಿ, ಒಂದು ಕಟ್ ಪುದೀನ ತೊಗೊಂಡಿದ್ದೀವಿ. ಅವಲೇ ರುಬ್ತಾ ಇತ್ತಲ್ಲ ಮಸಾಲೆ ಇದು, ಆ ಮಸಾಲೆ ಇದು. ನಾವು 12 kg ಟೊಮಟೊ ಬಾತ್ ಮಾಡ್ತಾಯಿದ್ದೀವಲ್ಲ, ಅದಕ್ಕೋಸ್ಕರ ನಾನು 2 ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ. ಈಗ ಏನು ಟೊಮಟೊ ಬಾತ್ ಹೇಗೆ ಮಾಡೋದು ನೋಡೋಣ. ನೋಡಿ, ಎಣ್ಣೆ ಹಾಕಿದ್ದೀನಿ ಪಾತ್ರೆಗೆ. ಒಂದು 6ರಿಂದ 7 ಪಲಾವ್ ಎಲೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಿದಾಗಲೇ ಟೊಮಟೊ ಬಾತ್ ಚೆನ್ನಾಗಿ ಬರೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೊಮಟೊ ಬಾತು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಹೆಚ್ಚಿಟ್ಟಿರೋಂಥ ಟೊಮೆಟೊನ ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕಟ್ ನಾವು ಇದಕ್ಕೆ ಪುದೀನ ಸೊಪ್ಪು ಹಾಕ್ತೀವಿ. ನೋಡಿ, ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು. ಆಮೇಲೆ ಇದಕ್ಕೆ ನಾವು ಬೇಕಾದ್ರೆ ಹಸಿ ಬಟಾಣಿನೂ ಸೇರಿಸ್ಕೋಬೋದು. ಹಸಿ ಬಟಾಣಿ ಇಲ್ಲಾಂದರೆ ಕಡಲೆ ಬೀಜ, ಎರಡರಲ್ಲೊಂದು ಸೇರಿಸ್ಕೋಬೋದು. ನಾವಿಲ್ಲಿ ಹಾಕ್ತಾಯಿಲ್ಲ, ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ನಾನು 1 ಸ್ಪೂನ್ ಅರಿಶಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಟೊಮಟೊ ಬಾತ್ಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದಕ್ಕೆ ನಾನು 200 ಗ್ರಾಮು ಬೆಲ್ಲ ತೊಗೊತಾ ಇದ್ದೀನಿ. ಅಂದರೆ ಸ್ವಲ್ಪ ಸ್ವೀಟಾಗಿ ಇರುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಬರಲಿ ತಿನ್ನುವಾಗ ಅಂಥೇಳಿ ಅದಕ್ಕೋಸ್ಕರ 200 ಗ್ರಾಮ್ ಬೆಲ್ಲ ತೊಗೊತಾ ಇದ್ದೀನಿ. ನೋಡಿ, 200 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕಿದು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆದರೆ ನೋಡಿ, ಚೆನ್ನಾಗಿ ಫ್ರೈ ಆದಾಗ ಎಣ್ಣೆ ಬಿಡುತ್ತೆ, ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ, ಟೊಮೆಟೊ, ನಾವು ಹಾಕಿರೋ ಉಪ್ಪು, ಬೆಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆಗ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಮಾಡ್ತೀವಿ, ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಟೊಮಟೊ ಬಾತಿಂದು, ಆ ಮಸಾಲೆ ಹಾಕೋಣ. ಕೆಲವೊಬ್ಬರು ಏನು ಮಾಡ್ತಾರೆ, ಮಸಾಲೆ ತೆಗೆಯುವಾಗ ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾರೆ. ನಾವು ಬ್ಯಾಡಗಿ ಮೆಣಸಿನ್ಕಾಯಲ್ಲೇ ಟೊಮಟೊ ಬಾತ್ ಮಾಡೋದು. ಎಷ್ಟು kg ಮಾಡಿದರೂ ಅಷ್ಟೇ ಪ್ಯೂರ್ ಬ್ಯಾಡಗಿ ಮೆಣಸಿನ್ಕಾಯಲ್ಲೇ ಯೂಸ್ ಮಾಡೋದು ನಾವು. ಅದೇ ನೋಡಿ ನ್ಯಾಚುರಲ್ ಕಲರು. ಕೆಲವು ಕಲರ್ ನೋಡಿದ್ರೆ ಕಲರ್ ಹಾಕಿದ್ದಾರೆ ಅಂದ್ಕೊತಾರೆ, ಕಲರಲ್ಲ. ನಿಮಗೆ ತೋರಿಸಿದ್ದೀನಿ ನಾನು ಮಸಾಲೆ ಹೇಗೆ ತೆಗೆದಿದ್ದೀನಿ ಅಂತ. ನಾವಿಲ್ಲಿ ಪ್ಯೂರ್ ಬ್ಯಾಡಗಿ ಮೆಣಸಿನ್ಕಾಯಲ್ಲೇ ನಾವು
ಮಸಾಲೆ ತೆಗೆಯೋದು. ನೋಡಿ ಕಲರ್ ಹೆಂಗೆ ಬಂದಿದೆ, ಫುಲ್ ರೆಡ್ಡಿಶ್ ಆಗಿ ಫುಲ್ ರೆಡ್ ಕಲರ್ ಕಾಣ್ತಾ ಇದೆ. ಕೆಲವರು ನೋಡಿದರೆ ಏನಂತಾರೆ ಕಲರ್ ಸೇರಿಸಿದ್ದಾರೆ ಅಂತಾರೆ, ನಾವು ಕಲರ್ ಹಾಕಲ್ಲ. ಆಮೇಲೆ ಇದಕ್ಕೆ ನಾನು ಅರ್ಧ ಲೀಟ್ರ್ ಮೊಸರು ತೊಗೊತಾ ಇದ್ದೀನಿ. ನಾವಿಲ್ಲಿ ಸ್ವೀಟ್ ಟೊಮೆಟೊ ತೊಗೊಂಡಿದ್ದೀವಿ. ನೀವು ಹುಳಿ ಟೊಮೆಟೊರು ತೊಗೋಬೋದು, ಸ್ವೀಟ್ ಟೊಮೆಟೊರು ತೊಗೋಬೋದು. ಅದೇ ತೊಗೋಬೇಕು ಇದೇ ತೊಗೋಬೇಕು ಅಂತೇನಿಲ್ಲ. ಅವರವ್ರ ಟೇಸ್ಟ್ ತಕ್ಕಂಗೆ ಮನೇಲಿ ಅವರ ಅಭಿರುಚಿ ತಕ್ಕಂಗೆ ಅವರು ಮನೇಲಿ ಮಾಡ್ಕೋಬೋದು. ನಾನು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ, ಈ ಥರ ಮಾಡಬಹುದು ಅಂತ. ನೋಡಿ ಕಲರ್ ಹೆಂಗಿದೆ, ರೆಡ್ಡಾಗಿ. ಇವಾಗ ನೋಡಿ ಅದಕ್ಕೂ ಕುದೀತಾ ಇದೆ. ಇವಾಗ ಅದಕ್ಕೆ ನಾವು ನೀರು ಸೇರಿಸ್ತೀವಿ. ಇಲ್ಲಿ ನಾವು ಮಾಡ್ತಾ ಇರೋದು 12 kg ಟೊಮೆಟೊ ಬಾತು. ನಾವಿಲ್ಲಿ 6 ಕೈ ಪಾತ್ರೆ ನೀರು ಹಾಕ್ತೀವಿ, 6 ಸೇರು ಅಕ್ಕಿ ಹಾಕ್ತೀವಿ. ನೀವು ಮನೇಲಿ ಏನು ಮಾಡ್ತೀರಾ ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡಿ. ಹುಡಿ ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಟೊಮೆಟೊ ಬಾತು. ಯಾವುದೇ ಅಕ್ಕಿ ಹಾಕಿದ್ರೂ ನೀವು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ. ಬಾಸುಮತಿ ಅಕ್ಕಿಗೆ ಮಾತ್ರ 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕಿ. ನೋಡಿ ಆಗಲೇ ನೀರು ಹಾಕಿದ್ದೀವಿ. ನೀರು ಈಗ ಕುದೀತಾ ಇದೆ. ಇದಕ್ಕೆ ಇವಾಗ ನಾವು ಅಕ್ಕಿ ಹಾಕ್ತೀವಿ. ನಾವಿಲ್ಲಿ ಅದೇ ಹೇಳೋದ್ನಲ್ಲ, 6 ಸೇರು ಅಕ್ಕಿ ಸೇರಿಸ್ತೀವಿ ಇದಕ್ಕೆ. ಕೆಲವರು ಕಲರ್ ನೋಡಿದ ಟೊಮೆಟೊ ಬಾತ್ ಕಲರ್ ನೋಡಿದ ತಕ್ಷಣ ಕಲರ್ ಹಾಕ್ತಾರೆ. ಕೆಲವರಿಗೆ ಮೈಂಡಲ್ಲಿ ಏನು ಫಿಕ್ಸ್ ಆಗಿಬಿಟ್ಟಿರುತ್ತೆ, ಹೋಟ್ಲು ಊಟ ಆಗಲಿ ತಿಂಡಿ ಅಂದರೆ ಅವು ಕಲರ್ ಯೂಸ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡ್ತಾರೆ. ನಾವೇನಿಲ್ಲ, ನ್ಯಾಚುರಲ್ಲಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಕೆಲವೊಂದು ನಮ್ಮ ಮನೇಲಿ ಮಾಡಿರೋ ಐಟಮು, ಕೆಲವೊಂದು ನಾನು ಮಾಡಿರೋದು ಐಟಮ್ಗಳನ್ನೇ ನಾನು ನನ್ನ ಚಾನಲಲ್ಲಿ ನಿಮಗೆ ಹಾಕ್ತಾಯಿರೋದು ಫ್ರೆಂಡ್ಸ್. ನಾವು ಯಾವುದು ಬೇರೆ ಯಾರ್ದು ಹಾಕ್ತಾಯಿಲ್ಲ, ನಾವು ಖುದ್ದಾಗಿ ನಾವು ಮಾಡಿರೋ ವೀಡಿಯೋಸನ್ನೇ ನಾವು ಹಾಕ್ತಾಯಿರೋದು. ನೋಡಿ ಅಕ್ಕಿ ಹಾಕಿದ್ದೀವಿ, ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷ ನೀವು ಚೆನ್ನಾಗಿ ಕುದೀತಾ ಇರ್ತದೆ. ಚೆನ್ನಾಗಿ ತಿರುಗಿಸಿದ್ರೆ ನೀರು ಆಟೋಮೆಟಿಕ್ಕು ಕಮ್ಮಿ ಆಗ್ತಾ ಇರುತ್ತೆ. ಇನ್ನೇನಿದು 2ರಿಂದ 3 ನಿಮಿಷದಲ್ಲಿ ಇದನ್ನು ನಾವು ದಮ್ ಹಾಕಬೇಕು. ನಾವು ದಮ್ ಹಾಕೋಬೇಕಾದ್ರೆ ಏನು ಮಾಡ್ತೀವಿ, ಮೇಲ್ಗಡೆ ಕಸ್ತೂರಿ ಮೆಂತ್ಯ, ಇಲ್ಲ ಅಂದರೆ ಪುದೀನ, ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು, ಮೂರಲ್ಲಿ ಯಾವ್ದಾರ ಒಂದು ಹಾಕ್ಬೋದು. ಈಗ ಬೇಕಾದ್ರೆ ಇದಕ್ಕೆ ನೀವೀಗ ದಮ್ ಹಾಕೋ ಟೈಮಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಬೋದು. ಅಲ್ಲಿ ಬೇಕು ಅಂದರೆ ತುಪ್ಪ ಹಾಕ್ಬೋದು, ಇಲ್ಲ ಬೇಡ ಮೇಲ್ಗಡೆ ಬೇಕಾದ್ರೆ ತುಪ್ಪ ಇಲ್ಲ ಬೇಡವಾ, ತುಪ್ಪ ಇಲ್ಲ ಮೊಸರು ಹಾಕ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೋಡಿ ನಾವು ಪುದೀನ ಹಾಕ್ಬೋದು, ಕಸ್ತೂರಿ ಮೆಂತ್ಯ ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಾವಿಲ್ಲಿ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀವಿ. ನೋಡಿ ಕಲರ್ ಹೆಂಗೆ ಕಾಣ್ತಾ ಇದೆ ನೋಡಿ. ಇವಾಗ ನಾವು ಇದ್ರ ಮೇಲೆ ತಟ್ಟೆ ಇಟ್ಬಿಟ್ಟು ಮೇಲ್ಗಡೆ ವೇಟ್ ಇಟ್ಬಿಟ್ಟು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಬಿಡ್ತೀವಿ. ಅದಾದಮೇಲೆ ಒಂದು ಸತಿ ಗ್ಯಾಸ್ನ ಜೋರು ಉರಿ ಮಾಡಿಬಿಟ್ಟು ತಿರ್ಗಾ ಆಫ್ ಮಾಡ್ತೀವಿ. ಈ ಥರ ನಾವೇನು ಮಾಡ್ತೀವಿ 15ರಿಂದ 20 ನಿಮಿಷ ಬಿಡ್ತೀವಿ. 20 ನಿಮಿಷ ಬಿಟ್ಟಾದಮೇಲೆ ನಾವು ಮಾಡಿರೋ ಟೊಮೆಟೊ ಬಾತು ರೆಡಿಯಾಗಿರುತ್ತೆ. ಈಗ ನೋಡಿ ರೆಡಿಯಾಗಿದೆ, ನಿಮಗೆ ತೋರಿಸ್ತೀನಿ ಹೇಗೆ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ ಬಂದಿದೆ, ಹೇಗಿದೆ ಟೊಮೆಟೊ ಬಾತು. ದಮ್ ಹಾಕಿದ ನಂತರ 20 ನಿಮಿಷ ಬಿಡಬೇಕು. 20 ನಿಮಿಷ ಬಿಟ್ಟಾದಮೇಲೆ ನೋಡಿ ಇವಾಗ ದಮ್ ಹೊಡಿದೀನಿ. ನೋಡಿ ಎಷ್ಟು ಕಲರ್ ಆಗಿದೆ, ಹುಡಿ ಹುಡಿಯಾಗಿ ಕಾಣ್ತಾ ಇದೆ ಟೊಮೆಟೊ ಬಾತು. ಎಷ್ಟು ಚೆನ್ನಾಗಿದೆ, ಹುಡಿ ಹುಡಿಯಾಗಿದೆ ಟೊಮೆಟೊ ಬಾತು. ನೋಡಿ ಕಲರ್ ನೋಡಿ ಹೇಗೆ ಬಂದಿದೆ. ಇಷ್ಟೇ ಹೋಟ್ಲಲ್ಲಿ ಮಾಡೋದು. ಕೆಲವರು ಹೋಟ್ಲ್ ಅಂದ ತಕ್ಷಣ ಏನೇನೋ ಅಂದ್ಕೊತಾರೆ. ಸಿಂಪಲ್ಲಾಗಿ ನಿಮಗೆ ಟೊಮೆಟೊ ಬಾತ್ ತೋರ್ಸೋಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.